ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಾಕ್ಯ 2 ತಿಮ್ಮತಿ ಅದ 1ನೇ ಅಧ್ಯಾಯ 7ನೇ ವಚನ ಏನು ಹೇಳುತ್ತೆ ಅಂದರೆ, ಫಾರ್ ಗಾಡ್ ಹ್ಯಾಸ್ ನಾಟ್ ಗಿವನ್ ಅಸ್ ದ ಸ್ಪಿರಿಟ್ ಆಫ್ ಫಿಯರ್. ದೇವರು ನಮಗೆ ಕೊಟ್ಟ ಆತ್ಮನು ಅದು ಹೇಡಿತನದ ಆತ್ಮ ಅಲ್ಲ, ಆದರೆ ಪ್ರೀತಿ, ಶಿಕ್ಷಣೆ, ಧೈರ್ಯದ ಆತ್ಮ ಕೊಟ್ಟಿದ್ದಾರೆ. ಗಾಡ್ ಹ್ಯಾಸ್ ನಾಟ್ ಗಿವನ್ ಅಸ್ ದ ಸ್ಪಿರಿಟ್ ಆಫ್ ಫಿಯರ್ ಬಟ್ ಆಫ್ ಲವ್ ಆ್ಯಂಡ್ ಆಫ್ ಪವರ್ ಆ್ಯಂಡ್ ಆಫ್ ಅ ಸೌಂಡ್ ಮೈಂಡ್. ಗಾಡ್ ವಾಂಟ್ಸ್ ಅಸ್ ಟು ಹ್ಯಾವ್ ಅ ಸೌಂಡ್ ಮೈಂಡ್. ಮೊದಲನೇದಾಗಿ ನಾವು ನೋಡಿದ್ದೇವೇನೆಂದರೆ, ದಿಸ್ ಸ್ಪಿರಿಟ್ ಆಫ್ fear makes us to hide from God, hide from our near and dear ones, hide from our colleagues, hide from the people that are around us. It makes us to hide because this spirit makes us to feel that brings a gap between people. ಪ್ರಿಯರೇ, ಈ ಒಂದು ಸಂಗತಿ ಆದಿಕಾಂಡದಲ್ಲಿ ಪ್ರಾರಂಭ ಆಗಿದೆ. ಅದು ಇವತ್ತುವರೆಗೇನೂ ನಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತಾಯಿದೆ. ಬೇರೆ ಬೇರೆ ಥರದ್ದು ಭಯ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆದರೆ ಈ ಭಯ ಏನು ಮಾಡುತ್ತೆ? ಮೊದಲನೇದಾಗಿ ನಮಗೆ ಏನು ಮಾಡುತ್ತೆ ಅಂದರೆ, ಇಟ್ ಮೇಕ್ಸ್ ಅಸ್ ಟು ಹೈಡ್ ಫ್ರಮ್ ಪೀಪಲ್. ಎರಡನೇ ಸಂಗತಿ ಭಯ ಏನು ಮಾಡುತ್ತೆ ಅಂದರೆ, ಇಟ್ ಬ್ರಿಂಗ್ಸ್ ಇನ್ಸೆಕ್ಯೂರಿಟಿ. ಈ ಭಯ ನಮಗೆ ಏನು ಮಾಡುತ್ತೆ ಅಂದರೆ, ಇಟ್ ಬ್ರಿಂಗ್ಸ್ ಇನ್ಸೆಕ್ಯೂರಿಟಿ ಇನ್ ಅಸ್. ಅದನ್ನು ನಾವು ಎಲ್ಲಿ ಓದ್ತೇವೆ ಅಂದರೆ, ಲೆಟ್ ಅಸ್ ಓಪನ್ ಅವರ್ ಬೈಬಲ್ ಟು ಜಡ್ಜಸ್, ನ್ಯಾಯಸ್ಥಾಪಕರು ಅದ 6ನೇ ಅಧ್ಯಾಯ 10ನೇ ವಚನದಿಂದ ನಾನು ಓದ್ತೇನೆ. ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 6 verse 10 onwards it says, and I said unto you, and I am the Lord your God, fear not the gods of the Amorites in whose land ye dwell, but ye have not obeyed my voice. And there came an angel of the Lord and sat under an oak which was in Ophrah, that pertained unto Joash the Abiezrite. And his son Gideon threshed wheat by the winepress to hide it from the Midianites. And the angel appeared unto him and said unto him, the Lord is with thee, thou mighty man of valor. ಇಲ್ಲಿ ನಾವು ಏನನ್ನು ನೋಡ್ತವೇನೆಂದರೆ, ಗಿದ್ಯೋನನ್ನು ನೋಡ್ತಾ ಇದ್ದ. ಗಿದ್ಯೋನ್ಗೆ ಮಿದ್ಯನರ ತುಂಬ ಭಯ ಇತ್ತು. ಮಿದ್ಯನರ ಜನರು, ಮಿದ್ಯನರ ಸೈನಿಕರು, ದೇವರ ಜನರ ಏನೇ ಒಂದು ರಾಶಿ ಮಾಡಿದರೆ, ಏನೇ ಒಂದು ಭೂಮಿದು ಫಲ ಬಂದರೆ, ಅವ್ರಿಗೆ ಏನೇ ಒಂದು ಸಂಗತಿ ಬಂದರೆ ಬೈ ಫೋರ್ಸ್ ಅವರಿಂದ ತಗೊಂಡು ಹೋಗ್ಬಿಡ್ತಿದ್ರು. ಅದಕ್ಕೆ ಗಿದ್ಯೋನ್ ಏನು ಮಾಡ್ತಾ ಇದ್ದಾನೆ ಅಂದರೆ, ಗೋಧಿ ತೆನೆಯನ್ನು ಅವನು ಬಡಿತಾ ಇದ್ದಾನೆ. ಗೋಧಿ ತೆನೆಯನ್ನು ಯಾವಾಗಲೂ ಎಲ್ಲಿ ಬಡಿತಾರೆ? ಓಪನಲ್ಲಿ ಬಡಿತಾರೆ. ಯಾಕೆ ಅದನ್ನು ಓಪನಲ್ಲಿ ಬಡಿತಾರೆ ಅಂದರೆ, ಅದ ಚಾಫು, ಅದ ಮೇಲೆ ಇರುವ ಸಿಪ್ಪೆ, ಅದ ಮೇಲೆ ಇರುವ ಹೊಟ್ಟು ಗಾಳಿಗೆ ಹಾರಿ ಹೋಗುತ್ತೆ. ಆದರೆ ಇವನು ಅಲ್ಲಿ ಅದನ್ನು ಬಡಿತಾ ಇಲ್ಲ. ಅವನೊಂದು ಮನೇಲಿ ಕೂತ್ಕೊಂಡು ಅದನ್ನು ಬಡಿತಾ ಇದ್ದಾನೆ. ಯಾಕೆಂದರೆ ಅದ ಹೊಟ್ಟು ಹಾರಿ ಹೋಗಬಾರ್ದು. ಅದ ಹೊಟ್ಟು ಹಾರಿ ಹೋದರೆ ಆ ಮಿದ್ಯನರಿಗೆ ಗೊತ್ತಾಗುತ್ತೆ. ಪ್ರಿಯರೇ, ಗಿದ್ಯೋನ್ಗೆ ಇರುವ ಪ್ರಾಬ್ಲಮ್ ಏನಿದ್ರೆ, ಹಿ ವಾಸ್ ವೆರಿ ಇನ್ಸೆಕ್ಯೂರ್. He was so scared. He was insecure. He didn't know what to do with the Midianites. ಅದಕ್ಕೆ ದೇವದೂತರು ಬಂದು ಅವನಿಗೆ ಫಸ್ಟ್ ಹೇಳಿದ್ದೇನೆಂದರೆ, ಫಿಯರ್ ನಾಟ್, ಯು ಮ್ಯಾನ್ ಆಫ್ ವ್ಯಾಲರ್. ಅಲ್ಲಿ ದೇವದೂತರು ಅವನನ್ನು ಕಂಡೆಮ್ ಮಾಡಿ, ಇವರೊಂದು ನೀನೊಬ್ಬ ಬಲಹೀನ ಮನುಷ್ಯ, ನಿನಗೆ ಏನನ್ನೂ ನಿನ್ನಿಂದ ಸಾಧ್ಯ ಇಲ್ಲ, ನೀನೊಂದು ಭಯಪಟ್ಟು ಇಲ್ಲಿ ಬಚ್ಚಿ ಇಟ್ಕೊಂಡು ಅಂತ ಅವ್ರು ಹೇಳಲಿಲ್ಲ. He understood that Gideon was very insecure because he was scared. ಇವತ್ತು ಸಹ ಎಷ್ಟೋ ಜನರನ್ನು ನಾವು ನೋಡ್ತೇವೆ, they will be so insecure because of fear. ಭಯದ ದಿಸೆಯಿಂದ ಅವ್ರಿಗೆ ಒಂದು ಹೊರಗೆ ಹೋಗಿ ಜನರ ಜೊತೆ ಮಿಕ್ಸ್ ಆಗೋದು, ಜನರ ಜೊತೆ ಮಾತಾಡೋದು, ಸ್ಟೇಜ್ ಮುಂದೆ ಬಂದು ನಿಲ್ತ್ಕೊಂಡು ಮಾತಾಡೋದು, ಅಥವಾ ಎಲ್ಲೇ ಒಂದು ತಮ್ಮ ಸೆಲ್ಫನ್ನು ಅವ್ರು ಇಂಟ್ರೊಡ್ಯೂಸ್ ಮಾಡಿ ವಿ ಆರ್ ಸಮಥಿಂಗ್ ಅಂತ ಅವ್ರು ಹೇಳೋದಿಲ್ಲ. ದೇ ಆಲ್ವೇಸ್ ಬಿಹೈಂಡ್ ದ ಸೀನ್. ನನಗೆ ಒಬ್ಬ ಹುಡುಗನಿಂದ ಒಳ್ಳೆ ಪರಿಚಯ ಇದೆ. ಈಸ್ ಅ ಗೋಲ್ಡ್ ಮೆಡಲಿಸ್ಟ್. He is number 1 in studies. He is so good, ಆದರೆ he always tries to hide from people. He doesn't want to come in front of people. He is so insecure, but he is such a genius. ಆದರೆ ಇದು ಎಲ್ಲಿಂದ ಪ್ರಾರಂಭ ಆಯಿತು? The fear of being insecure. ನನ್ನನ್ನು ಯಾರೂ ಎಕ್ಸೆಪ್ಟ್ ಮಾಡಲ್ಲ, ನನಗೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಇವರಂಗೆ ಅಲ್ಲ, ನನಗೆ ಈ ಕೆಪ್ಯಾಸಿಟಿ ಇಲ್ಲ, ನನಗೆ ಈ ಎಬಿಲಿಟಿ ಇಲ್ಲ, ನಾಳೆ ನನ್ನನ್ನು ಈ ವೈರಿಗಳು ಬಂದು ನನಗೆ ಬಂದ ಗೋಧಿ ಪಾಲು ಅವ್ರು ತಗೊಂಡು ಹೋಗ್ಬಿಟ್ರೆ ಅಂತ ಹೇಳಿ ಗಿದ್ಯೋನ್ ಏನು ಮಾಡ್ತಾನೆ? ಹಿ ಈಸ್ ಹೈಡಿಂಗ್.
He's trying to be safe. He's trying to secure himself from the Midianites. ಹಾಗೆ ನಾವು ಮಾಡ್ತಾ ಇದ್ದೇವೆ ಟುಡೇ. ಇವತ್ತು ಜಗತ್ತು ಎಷ್ಟು ಮುಂದೆ ಹೋಗಿದೆ, ಆದರೆ ಈ ಥರದ ಜನರು ಇನ್ನೂ ಇದ್ದಾರೆ. ಒಂದು ಕಾಲಕ್ಕೆ ಐ ವಾಸ್ ವೆರಿ ಇನ್ಸೆಕ್ಯೂರ್. What this person thinks of me. What if I do this, I am a failure. What if I speak like that, it's a mistake. What if I start a business, I'm not being supported by anybody. ನಾನು ಏನೇ ಮಾಡಿದ್ರು ತಪ್ಪಾಗ್ಬಿಟ್ರೆ, what if I'm a failure? So that insecurity comes. I am nothing. ಇಷ್ಟು ಜನರಿಗೆ ಈ ಪ್ರಾಬ್ಲಮ್ ಇದೆ. ಅದಕ್ಕೆ ಆ್ಯಡೆಡ್ ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ನಮ್ಮ ಕಲೀಗ್ಸ್ ಆಗಲಿ, ಅಥವಾ ನಮ್ಮ ಸ್ಪೆಷಲಿ ಶಾಲೆಯಲ್ಲಿ ಕಲಿಯೋ ಮಕ್ಕಳಾಗಿರ್ಬೋದು, ದೇ ಬುಲಿ ಒನ್ ಅನದರ್. ಎಷ್ಟೋ ಸರ್ತಿ ಮಕ್ಕಳು ಶಾಲೆಯಿಂದ ಬಂದಾಗ ಉದ್ದ ಮುಖ ಹಾಕ್ಕೊಂಡು ಬರ್ತಾರೆ. ದೇ ಆರ್ ನಾಟ್ ಎಕ್ಸೆಪ್ಟೆಡ್ ಇನ್ ದ ಗ್ರೂಪ್. ವೈ? ಬಿಕಾಸ್ ದೇ ಆರ್ ಆಲ್ವೇಸ್ ಕಾರ್ನರ್ಡ್. ಈ ಒಂದು ಬೀಜ ಅವರ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ, ದೇ ಬಿಕಮ್ ವೆರಿ ಇನ್ಸೆಕ್ಯೂರ್. ದೇ ಸೆಕ್ಲ್ಯೂಡ್ ದೆಮ್ಸೆಲ್ಫ್. ದೇ ಆರ್ ಆಲ್ ಅಲೋನ್. ದೇ ಟ್ರೈ ಟು ಥಿಂಕ್. ದೇ ವಾಂಟ್ ಟು ಕಮ್ ಔಟ್, ಬಟ್ ದ ಫಿಯರ್ ದಟ್ ದೇ ಆರ್ ನಾಟ್ ಎಕ್ಸೆಪ್ಟೆಡ್, ದ ಫಿಯರ್ ದಟ್ ದೇ ಕೆನಾಟ್ ಡೂ ಥಿಂಗ್ಸ್. ಅದಕ್ಕೆ ಗಿದ್ಯನ್ಗೆ ಆ ದೇವದೂತರು ಬಂದು ಫಸ್ಟ್ ಹೇಳಿದೆ ಅಂದರೆ, ಪರಾಕ್ರಮಿಶಾಲಿಯಾದವನು, ಯು ಆರ್ ಸಮಥಿಂಗ್ ಡಿಫ್ರೆಂಟ್. ದ ಏಂಜಲ್ ಆಫ್ ದ ಲಾರ್ಡ್ ಸೆಡ್, ಯು ಕ್ಯಾನ್ ಡೂ ಇಟ್. ಪ್ರಿಯರೇ, ಅವಾಗ ಗಿದ್ಯನ್ಗೆ ಏನಾಯ್ತು ಅಂದರೆ, ಈ ಒಂದು ಭಯದ ಒಂದು ಆತ್ಮ ಅವನ ಒಳಗಿದ್ದದು, ಆಫ್ ಇನ್ಸೆಕ್ಯೂರಿಟಿ, ಆಫ್ ಫಿಯರ್ ಆಫ್ ದ ಮೀಡಿಯನೈಟ್ಸ್, ಫಿಯರ್ ದಟ್ ಹಿಸ್ ಫುಡ್ ಗ್ರೇನ್ಸ್ ವುಡ್ ಬಿ ಟೇಕನ್ ಅವೇ, ಫಿಯರ್ ಆಫ್ ಬೀಂಗ್ ಡಿಫೀಟೆಡ್, ಫಿಯರ್ ಆಫ್ ಬೀಂಗ್ ಟೇಕನ್ ಆಸ್ ಬಾಂಡೇಜ್. ಇವು ಎಲ್ಲ ಭಯಗೆ ಅವನಿಗೆ ಶಕ್ತಿ ಬಂದದ್ದು ಯಾವಾಗ ಅಂದರೆ, ವೆನ್ ದ ಏಂಜಲ್ ಆಫ್ ದ ಲಾರ್ಡ್ ಗೇವ್ ಹಿಮ್ ಅ ಬೂಸ್ಟ್. ಹಿ ಸೆಡ್, ಕಮ್ ಆನ್ ಗಿಡಿಯನ್, ಯು ಕ್ಯಾನ್ ಡೂ ಇಟ್. ಅದೇ ಸೇಮ್ ದೇವರು ಇವತ್ತು ನಿಮಗೂ ನನಗೂ ಹೇಳ್ತಾರೇನೆಂದರೆ, ಭಯ ಪಡಬೇಡ. ಪ್ರಿಯರೇ, ಆದಿಕಾಂಡದಿಂದ ನಾವು ನೋಡ್ತೇವೆ ಅಂದರೆ, ದೇವರ ವಾಕ್ಯ ನಮಗೆ ಏನು ಹೇಳುವುದು ಅಂದರೆ, ಭಯ ಪಡಬೇಡ. 4 ಜನರು ನಿಲ್ತು ಮಾತಾಡಬೇಕಾ? ಡೋಂಟ್ ಫಿಯರ್, ದ ಲಾರ್ಡ್ ಈಸ್ ವಿತ್ ಯು. ಯು ವಾಂಟ್ ಟು ಲಾಂಚ್ ಔಟ್ ಸಮಥಿಂಗ್? ಡೋಂಟ್ ಫಿಯರ್, ಐ ಆಮ್ ವಿತ್ ಯು. ಮೊದಲನೇದಾಗಿ ನಾವು ನೋಡಿದೆವು, ಭಯ ನಮಗೆ ಜನರಿಂದ ದೂರ ಇಡ್ತದೆ. ಇಟ್ ಮೇಕ್ಸ್ ಅಸ್ ಟು ಹೈಡ್ ಫ್ರಮ್ ಗಾಡ್ ಆ್ಯಂಡ್ ಫ್ರಮ್ ಮ್ಯಾನ್. ಎರಡನೇ ಸಂಗತಿ ನಾವು ನೋಡ್ತಾ ಇದೆ ಅಂದರೆ, ಭಯ ತುಂಬಿಕೊಂಡಾಗ ವಿ ಬಿಕಮ್ ಇನ್ಸೆಕ್ಯೂರ್. ಮೂರನೇ ಒಂದು ಸಂಗತಿಗಳನ್ನು ನಾವು ನೋಡ್ಕೊಳ್ಳೋ, ಭಯ ಏನು ಮಾಡ್ತದೇನೆಂದರೆ, ನಮ್ಮ ಮನಸ್ಸಲ್ಲಿ ದೇವರ ವಿಷಯಕ್ಕೆ, ಎಲ್ಲರ ವಿಷಯಕ್ಕೆ ಒಂದು ಡೌಟ್ ಅಂತ ತಗೊಂಡು ಬರ್ತದೆ. ವಿ ಡೌಟ್ ಪೀಪಲ್. ಈಗ ದೇವರ ವಾಕ್ಯ ನಮ್ಗೆ ಏನಿರುತ್ತೆ ಅಂದರೆ, ಭಯ ಪಡಬೇಡ. ಆದರೆ ನಾವು ಭಯ ಪಡ್ತೇವೆ. ನಾವು ಮಿನಿಸ್ಟ್ರಿ ಮಾಡೋರು ಇಷ್ಟು ವರ್ಷದಿಂದ ನಾವು ಮಿನಿಸ್ಟ್ರಿ ಮಾಡಿದ್ರು ನಮಗೆ ಇನ್ನೂ ಭಯ ಇದೆನಾ? ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಡೂ ನಾಟ್ ಫಿಯರ್. ಅದು ಕತೆ ನಾವಿಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಮ್ಯಾಥ್ಯೂ, ಮತ್ತಾಯನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನದಿಂದ. ಆ್ಯಂಡ್ ವೆನ್ ಹಿ ವಾಸ್ ಎಂಟರ್ಡ್ ಇನ್ ಟು ದ ಶಿಪ್, ಹಿಸ್ ಡಿಸೈಪಲ್ಸ್ ಫಾಲೋಡ್ ಹಿಮ್. And behold, there arose a great tempest in the sea, in so much that the ship was covered with the waves, but he was asleep. And his disciples came to him and awoke him, saying, Lord, save us, we perish. And he saith unto them, Why are ye fearful, ye of little faith? Then he arose and rebuked the winds and the sea, and there was a great calm. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಅಡಗದಲ್ಲಿ ಹೋಗಬೇಕಾದ್ರೆ, ವೆನ್ ಹಿ ವಾಸ್ ಗೋಯಿಂಗ್ ಇನ್ ದ ಬೋಟ್, ಇನ್ ದ ಶಿಪ್, ಅಲ್ಲಿ ಅದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ ಅಂದರೆ, ನಾವು ಆಚೆ ದಡಕ್ಕೆ ನಾವು ಹೋಗ್ತೇವೆ. ವಿ ಆರ್ ಗೋಯಿಂಗ್ ಟು ದ ಅದರ್ ಸೈಡ್ ಆಫ್ ದ ಶೋರ್, ವಿ ಆರ್ ಗೋಯಿಂಗ್ ಟು ದ ಅದರ್ ಸೈಡ್ ಆಫ್ ದ ಸಿ ಅಂತ ಹೇಳಿ, ದ ಲಾರ್ಡ್ ನ್ಯೂ, ದ ಲಾರ್ಡ್ ನೋಸ್ ಎವ್ರಿಥಿಂಗ್, ದ ಲಾರ್ಡ್ ನ್ಯೂ. ಸ್ವಾಮಿಗೆ ಗೊತ್ತಿತ್ತೇನೆಂದರೆ, ತೆರೆಗಳು ಬರ್ತದೆ, ಬಿರುಗಾಳಿ ಬರುತ್ತೆ, ಆ ದೋಣಿ ಅಲ್ಲ ಕೊಲ್ಲ ಆಗುತ್ತೆ. ಆದರೆ ವಿ ಸಿ ದಟ್ ದ ಲಾರ್ಡ್ ಜೀಸಸ್ ಈಸ್ ಫಾಸ್ಟ್ ಅಸ್ಲೀಪ್. ಸ್ವಾಮಿಗೆ ಅವರ ಮಾತು ಮೇಲೆ ಫುಲ್ ನಂಬಿಕೆ ಇದೆ. ಆದರೆ ಈ ಭಯ ಏನು ಮಾಡ್ತದೆ ಅಂದರೆ, ದೇವರ ವಾಕ್ಯಕ್ಕೆ ನಾವು ಡೌಟ್ ಮಾಡುವಂಗೆ ಮಾಡುತ್ತೆ. ಈಗ ನಮಗೆ ಗೊತ್ತಿದೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಗುತ್ತೆ. ನಾವು ಯಾರೇ ಸಿಕ್ಕಿದ್ದವ್ರಿಗೆ ಹೇಳ್ತಾರೆ, ಭಯ ಪಡಬೇಡ್ರಿ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಗುತ್ತೆ. ಯೇಸು ಸ್ವಾಮಿ ರಕ್ತ ಎಲ್ಲ ರೋಗಗಳನ್ನು ವಾಸಿ ಮಾಡ್ತದೆ ಅಂತ ನಾವು ಹೇಳ್ತೇವೆ. ಹೇಳಿದ ನಂತರ ನಾವು ಏನು ಕೇಳ್ತೇವೆ? ಬಟ್ ಇಫ್, ವಾಟ್ ಇಫ್ ಅಂತೆಲ್ಲ ಕೇಳ್ತೇವೆ ನಾವು. ಯಾಕೆಂದರೆ ವಿ ಡೋಂಟ್ ಬಿಲೀವ್
ವಾಟ್ ಗಾಡ್ ಹ್ಯಾಸ್ ಸ್ಪೋಕನ್. ಇನ್ನೊಂದು ಈ ಒಂದು ಸ್ಪಿರಿಟ್ ಆಫ್ ಫಿಯರ್ ನಮ್ಮ ಜೀವನದಲ್ಲಿ ಏನು ಮಾಡ್ತೆ ಅಂದರೆ ಇಟ್ ಫಿಲ್ಸ್ ಅಸ್ ವಿತ್ ಡೌಟ್ ಫಾರ್ ದ ವರ್ಡ್ ಆಫ್ ಗಾಡ್. ಇಲ್ಲಿ ಶಿಷ್ಯರು ಯೇಸುಸ್ವಾಮಿ ಜೊತೆನೇ ಇದ್ದಾರೆ, ಯೇಸುಸ್ವಾಮಿ ಮಾಡಿದ ಅದ್ಭುತ ಕಾರ್ಯವನ್ನು ನೋಡಿದ್ದಾರೆ, ಅವರ ಜೊತೆನೇ ಅವರು ಇದ್ಕೊಂಡು ಕಣ್ಣಾರೆ ನೋಡಿ ವಿಟ್ನೆಸ್ ಮಾಡಿದವರು. ಸ್ವಾಮಿದು ಮಾತು ಒಂದು ಬಿದ್ದು ಹೋಗೋದಿಲ್ಲ, ಅದು ಗೊತ್ತಿದೆ. ಆದರೆ ಸ್ವಾಮಿ ಹೇಳಿದರೆ ನಾವು ಆಚೆ ದಡಕ್ಕೆ ಹೋಗ್ತೇವೆ, ಅದನ್ನು ಯಾರೂ ನಂಬಿಲ್ಲ. ನಾಟ್ ಇವನ್ ಒನ್. ಪೇತ್ರನ್ ಇಟ್ಕೊಂಡು, ಥಾಮಸನ್ ಇಟ್ಕೊಂಡು, ಜೇಮ್ಸನ್ ಇಟ್ಕೊಂಡು ಯಾರೂ ಅದನ್ನು ನಂಬೋದೇ. ದ ವರ್ಡ್ ಆಫ್ ಗಾಡ್ ಸೇಸ್ ದೇ ವರ್ ಸೋ ಅಫ್ರೇಡ್. ಸೊ ಅನದರ್ ಥಿಂಗ್ ದಟ್ ದ ಸ್ಪಿರಿಟ್ ಆಫ್ ಫಿಯರ್ ಡಸ್ ಇಸ್ ಬ್ರಿಂಗ್ಸ್ ಡೌಟ್ ಇನ್ ಅವರ್ ಹಾರ್ಟ್ಸ್ ಅಗೇನ್ಸ್ಟ್ ದ ವರ್ಡ್ ಆಫ್ ಗಾಡ್. ಫಿಯರ್ ಈಸ್ ದ ಆಪೋಸಿಟ್ ಆಫ್ ಫೇತ್. ಫೇತ್ ಏನು ಮಾಡುತ್ತೇನೆ ಅಂದರೆ ಎಂಥದೇ ಬರಲಿ ಐ ವಿಲ್ ಫೇಸ್ ಇಟ್. ಆದರೆ ಫಿಯರ್ ಏನು ಬರುತ್ತೆ ಗೊತ್ತಾ? ವಿ ಆರ್ ನಾಟ್ ಏಬಲ್ ಟು ಫೇಸ್ ದ ಸಿಟ್ಯುವೇಶನ್. ಏನೋ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಬಂದಿದೆ, ಏನೋ ನಮಗೆ ಭಾಳ ಫೈನಾನ್ಸ್ ಪ್ರಾಬ್ಲಮ್ ಬಂದಿದೆ. ದೇವರ ವಾಕ್ಯ ಹೇಳುತ್ತೆ ಅಂದರೆ ದ ಲಾರ್ಡ್ ಶಲ್ ಸಪ್ಲೈ ಆಲ್ ಮೈ ನೀಡ್ಸ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್. ದ ಲಾರ್ಡ್ ಈಸ್ ಮೈ ಶೆಪರ್ಡ್ ಆ್ಯಂಡ್ ಐ ಶೆಲ್ ನಾಟ್ ವಾಂಟ್. ಇವೆಲ್ಲ ವಚನಗಳು ನಮಗೆ ಗೊತ್ತಿದೆ. ನಾವು ಈ ವಚನಗಳು ಹೇಳ್ತಾನೆ ಇದ್ದೇವೆ, ನಾವು ಈ ವಚನಗಳನ್ನು ಕನ್ಫೆಸ್ಸು ಮಾಡ್ತೇವೆ. ಬಟ್ ಸಮ್ವೇರ್ ವಿ ಹ್ಯಾವ್ ಅ ಡೌಟ್, ಆಗ್ತದೋ ಇಲ್ಲೋ. ಪ್ರಿಯರೇ, ದ ಫಿಯರ್ ಈಸ್ ಆಪೋಸಿಟ್ ಆಫ್ ಫೇತ್. ಈ ಒಂದು ಸಂಗತಿ ಭಯ ನಮಗೆ ಏನು ಮಾಡ್ತದೇನೆ ಅಂದರೆ ಓಪನ್ಸ್ ಅವರ್ ಲೈಫ್, ಅವರ್ ಹಾರ್ಟ್ಸ್ ಟು ಡೌಟ್. ನಾವು ದೇವರ ವಾಕ್ಯ ಮೇಲೆ ನಮ್ಮ ಆಧಾರ ಮಾಡ್ಕೊಳ್ಳೋದಿಲ್ಲ, ನಾವು ದೇವರ ವಾಕ್ಯವನ್ನು ಪೂರ್ಣದ ರೀತಿಯಲ್ಲಿ ನಾವು ಹಿಡ್ಕೊಳ್ಳೋದಿಲ್ಲ. ಹೀಗೆ ಆದರೆ ದೇವರ ವಾಕ್ಯ ಹೇಳುತ್ತೆ ನಿಜ, ಆದರೆ ವಾಟ್ ಇಫ್. ಇಲ್ಲಿ ನಾವು ಶಿಷ್ಯರನ್ನು ನೋಡ್ತೇವೆ, ಅವ್ರಿಗೆ ಗೊತ್ತಿತ್ತು with Jesus in the boat nothing can sink them. With Jesus in the boat there will be no harm to them. With Jesus in the boat they will be safe and secure. Adre what did they do? They all feared and they ran to Jesus and said, why are you sleeping? And what did Jesus say? Why are ye fearful, O ye of little faith? He questioned them that. So ಮೂರನೇ ಸಂಗತಿ ನಾವು ನೋಡ್ತಾ ಅಂದರೆ ಭಯ ನಮ್ಮ ಜೀವಿತದಲ್ಲಿ ಬಂದಾಗ ಅದರ ಜೊತೆ ಬರುವುದೇನೆಂದರೆ ಡೌಟ್ ಫಾರ್ ದ ವರ್ಡ್ ಆಫ್ ಗಾಡ್. ಇನ್ನೊಂದು ಸಂಗತಿ ನಾವು ಇದರ ವಿಷಯದಲ್ಲಿ ನಾವು ನೋಡ್ಕೊಳ್ಳುವ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 2 ಆ್ಯಂಡ್ ವರ್ಸ್ 1 ಆನ್ವರ್ಡ್ಸ್. ಈ ಒಂದು ಭಯ ನಮಗೆ ಏನು ಮಾಡುತ್ತೇನೆಂದರೆ ನಮಗೆ ಜನರು ರಿಜೆಕ್ಟ್ ಮಾಡ್ತಾರೆ. ಇಷ್ಟು ಜನ ಇವತ್ತು ಈ ಸ್ಪಿರಿಟ್ ಆಫ್ ರಿಜೆಕ್ಷನಲ್ಲಿ ಒಳಗಾಗಿದ್ದಾರೆ. ದೇ ಆರ್ ಸೋ ಮಚ್ ಸ್ಕೇರ್ಡ್. I am rejected. I am not accepted. I am no good. I cannot do this. I cannot be compared to the other person. ಇಲ್ಲಿ ನಾವು ಒಂದು ಕತೆ ನೋಡ್ತೇವೆ. Matthew chapter 2 verse 1 onwards. Now when Jesus was born in Bethlehem of Judea in the days of Herod the king, behold there came wise men from the east to Jerusalem saying, where is he that is born king of the Jews? For we have seen his star in the east and are come to worship him. When Herod the king had heard these things, he was troubled. ಹೆರೋದ್ ಯಾರಾಗಿದ್ರು? ಅವನು ಅರಸಾಗಿದ್ದಾನೆ. His kingdom is established. He is ruling. Nobody can pull him down. ಆದರೆ ಆ ಜೋಯಿಸರು ಬಂದು ನಾವೊಂದು ನಕ್ಷತ್ರವನ್ನು ನೋಡಿದ್ದೇವೆ, ಆ ನಕ್ಷತ್ರ ಏನನ್ನು ಸೂಚಿಸ್ತದೆ ಅಂದರೆ ಒಬ್ಬ ಅರಸ ಹುಟ್ಟಿದ್ದಾನೆ. ದ ಮಿನಿಟ್ ಹೆರಾಡ್ ಹರ್ಡ್ ದಟ್ another king, ಇನ್ನೊಂದು ಅರಸ ಹುಟ್ಟಿದ್ದಾನೆ ಅಂತ ಆ ಸಮಾಚಾರ ಕೇಳಿದ ತಕ್ಷಣ ಹೆರೋದ್ಗೇನು ಸಂತೋಷ ಆಗಿಲ್ಲ. ಅವನೇನು ಕುಣಿದಾಡಿಲ್ಲ, ಅವನೇನು ಅವ್ನ ಸಿಪಾಯಿಗಳನ್ನು ಕಡ್ದು ಡಂಬರಾಟ ಹೊಡೆದು ಇನ್ನೊಂದು ಅರಸ ಹುಟ್ಟಿದನಂತ ಹೇಳಲಿಲ್ಲ. ಇಮ್ಮಿಡಿಯೇಟ್ಲಿ ವಿ ಸಿ ದ್ಯಾಟ್ ಹೀ ವಾಸ್ ಟ್ರಬಲ್ಡ್. ಏನಕ್ಕೆ ಟ್ರಬಲ್ ಆಯಿತು? ಸಮ್ವೇರ್ ಇನ್ ಹಿಸ್ ಹಾರ್ಟ್ ಹಿ ಥಾಟ್, ದಿಸ್ ಪೀಪಲ್ ಹ್ಯಾವ್ ರಿಜೆಕ್ಟೆಡ್ ಮೀ. My people have rejected me. Another king is born. ಇನ್ನು ಮುಂದೆ ನಾನು ಅರಸತನದಲ್ಲಿ ಇಡ್ತನೋ ಇಲ್ಲೋ ಅಂತ ಒಂದು ಭಯ ಅವನಿಗೆ ಬಂತು. ಪ್ರಿಯರೇ, ಇವತ್ತು ಎಷ್ಟೋ ಯವನಸ್ಥರು,
ಎಷ್ಟೋ ಜನರ ಜೀವನ ಇವತ್ತು ಈ ಒಂದು ಭಯ ಏನೆಂದರೆ, ಐ ಆಮ್ ನಾಟ್ ಎಕ್ಸೆಪ್ಟೆಡ್, ಐ ಆಮ್ ರಿಜೆಕ್ಟೆಡ್, ಐ ಆಮ್ ನೋ ಗುಡ್, ಐ ಕ್ಯಾನ್ ನಾಟ್ ಡೂ ದಿಸ್, ಐ ಆಮ್ ಯೂಸ್ಲೆಸ್. ಈ ಒಂದು ಥಾಟಿಂದ ಸೋ ಮೆನಿ ಪೀಪಲ್ ಅವರ ಲೈಫ್ ಹಾಳಾಗಿದೆ. ಓನ್ಲಿ ಇಫ್ ವಿ ಡೀಲ್ ವಿತ್ ದೆಮ್ ಆ್ಯಂಡ್ ಸಿ ಟು ದ್ಯಾಟ್, ಈ ಒಂದು ಭಯದ ಒಂದು ದೆವ್ವ ಅವರ ಜೀವನದಲ್ಲಿ ಕಾರ್ಯ ಮಾಡಿದ ಸ್ಪಿರಿಟ್ ಆಫ್ ಫಿಯರ್ ದಟ್ ವರ್ಕ್ಸ್ ಇನ್ ದೆಮ್ ಹ್ಯಾಸ್ ಬ್ರಾಟ್ ರಿಜೆಕ್ಷನ್ ಇನ್ ದಿಯರ್ ಲೈಫ್. ಅದನ್ನು ನಾವು ಡೀಲ್ ಮಾಡಿದರೆ ವಿ ವಿಲ್ ಸಿ ದ್ಯಾಟ್ ದೇ ವಿಲ್ ಬಿ ಸೆಟ್ ಫ್ರೀ. ಸೈಕಾಲಜಿಸ್ಟ್ ಕಡೆ ಹೋಗ್ತವೆ ನಾವು, ಸೈಕ್ಯಾಟ್ರಿಸ್ಟ್ ಕಡೆ ಹೋಗ್ತವೆ ನಾವು, ಕೌನ್ಸಿಲಿಂಗ್ಗೆ ಹೋಗ್ತವೆ ನಾವು. ಅವರ ಅನೇಕ ಸಂಗತಿಗಳು ನಮಗೆ ಹೇಳ್ತಾರೆ, ಹೀಗೆ ಮಾಡಿರಿ, ಹಾಗೆ ಮಾಡಿರಿ, ಇದನ್ನು ಮಾಡಿರಿ, ಅದನ್ನು ಮಾಡಿರಿ. ಆದರೆ ವಾಟ್ ಈಸ್ ದ ರೂಟ್? The root is the spirit of fear that brings rejection. If you deal with the spirit of fear, ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಎಸ್ ಐ ಕ್ಯಾನ್ ಡೂ ಇಟ್, ಐ ಆಮ್ ಏಬಲ್ ಟು ಫೇಸ್ ಇಟ್. ನಾನು ಈ ಎಕ್ಸಾಮ್ ಬರೀತಾನೆ, ನಾನು ಬಿಸ್ನೆಸ್ಸಲ್ಲಿ ನಾನು ಸಕ್ಸಸ್ಫುಲ್ ಆಗ್ತಾನೆ, ನಾನು ಮಿನಿಸ್ಟ್ರಿಲಿ ಸಕ್ಸಸ್ಫುಲ್ ಆಗ್ತಾನೆ, ನಾನು ಯಾವುದಕ್ಕೆ ಕೈ ಹಾಕ್ತಾನೆ ಅದಕ್ಕೆ ನಾನು ಯಶಸ್ಸು ಆಗ್ತದೆ. ಯಾಕೆ ದೇವರ ವಾಕ್ಯ ಹೇಳುತ್ತೆ, ನಾವು ದೇವರಿಗೆ ಭಯಪಟ್ಟರೆ ನಾವು ಯಾವುದಕ್ಕೆ ಕೈ ಹಾಕ್ತವೋ ಅದು ಸಫಲವಾಗುತ್ತೆ. ದೇವರು ನಮ್ಮ ಸಂಗಡ ಇದ್ದಾರೆ ಅಂತ ವಿ ನೋ ಎವ್ರಿಥಿಂಗ್, ಬಟ್ ವಿ ಆರ್ ಸೋ ಸ್ಕೇರ್ಡ್. ದಿಸ್ ಇಸ್ ಎನದರ್ ಟ್ಯಾಕ್ಟಿಕ್ಸ್ ಆಫ್ ದ ಡೆವಲ್. ಇನ್ನೊಂದು ಸಂಗತಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮಗೆ ಏನು ಬರುತ್ತೆ ಅಂದರೆ ದ ಫಿಯರ್ ಆಫ್ ಪೀಪಲ್. ಜನರ ಒಂದು ಭಯ ನಮ್ಮಲ್ಲಿ ತುಂಬಿಕೊಳ್ತದೆ. ಲೂಕನ್ಗೆ ಬರೆದ ಸುವಾರ್ತೆ 22ನೇ ಅಧ್ಯಾಯ 54ನೇ ವಚನದಿಂದ ಓದ್ತಾನೆ. Then took they him and led him and brought him into the high priest's house, and Peter followed afar off. And when they had kindled a fire in the midst of the hall and were set down together, Peter sat down among them. But a certain maid beheld him as he sat by the fire, and earnestly looked upon him and said, "This man was also with him." And he denied him, saying, "Who, woman? I know him not." And a little while another saw him and said, "Thou art also of them." And Peter said, "Man, I am not." And about the space of 1 hour after, another confidently affirmed him, saying, "Of a truth this fellow also was with him, for he is a Galilean." And Peter said, "Man, I know not what thou sayest." ಇಲ್ಲಿ 3 ಇನ್ಸಿಡೆಂಟ್ಸ್ ಅಲ್ಲಿ ನಾವು ನೋಡ್ತೇವೇನೆಂದರೆ, ದೇ ರೆಕಗ್ನೈಸ್ಡ್ ಪೇತ್ರ ನೀನು ಯೇಸು ಸ್ವಾಮಿ ಜೊತೆ ಇದ್ದಿ. ಬಟ್ ಪೀಟರ್ ವಾಸ್ ಫಿಲ್ಡ್ ಆಫ್ ಫಿಯರ್ ಆಫ್ ಮ್ಯಾನ್. ಮನುಷ್ಯರು ಏನು ಮಾಡ್ಬೋದು? ಯೇಸು ಸ್ವಾಮಿಯನ್ನು ಹೀಗೆ ಹಿಡಿದ್ರ, ಯೇಸು ಸ್ವಾಮಿಗೆ ಇವರು ಶಿಲ್ಬೆಗೆ ಹಾಕ್ತಾ ಇದ್ದಾರಾ, ಯೇಸು ಸ್ವಾಮಿ ಎಲ್ಲ ಸಂಗತಿಯನ್ನು ದಾಟಿ ಹೋಗ್ತಾ ಇದ್ದಾರಾ? ನಾಳೆ ಇಫ್ ದೇ ಥಿಂಕ್ ದಟ್ ಐ ವಾಸ್ ಆಲ್ಸೋ ವಿತ್ ಜೀಸಸ್, ನಾನು ಯೇಸು ಸ್ವಾಮಿ ಜೊತೆ ಐ ಆಮ್ ಒನ್ ಅಮಾಂಗ್ ದೆಮ್ ಅಂತ ಅವ್ರು ಏನಾದರೂ ಆ ಥರ ಯೋಚನೆ ಮಾಡಿ ನನ್ನ ಮೇಲೇನೂ ಅಕ್ಯೂಸೇಷನ್ ಹಾಕಿದ್ರೆ, ಸೊ ಇಟ್ಸ್ ಬೆಟರ್ ಐ ಸೇ ದ್ಯಾಟ್ ಐ ಡೋಂಟ್ ನೋ ದಿಸ್ ಮ್ಯಾನ್. ಪ್ರಿಯರೇ, ದಿಸ್ ಫಿಯರ್ ಆಫ್ ಮ್ಯಾನ್ ಇಷ್ಟು ಇದೆ ಗೊತ್ತಾ ಮನುಷ್ಯರಿಗೆ. ನಾವು ಕೆಲವು ಸರ್ತಿ ನಾನೇ ಯೋಚನೆ ಮಾಡ್ಕೊಳ್ತಾನೆ ಅಂದರೆ ದೇವರಿಗೆ ಭಯ ಪಡಬೇಕು ಅಂತ ನಮಗೆ ಗೊತ್ತಿದೆ, ಆದರೆ ನಾವು ದೇವರಿಗೆ ಭಯ ಪಡೋದಿಲ್ಲ, ಮನುಷ್ಯರಿಗೆ ಭಯ ಪಡ್ತೇನೆ. ವಿ ಫಿಯರ್ ಮ್ಯಾನ್ ಸೋ ಮಚ್. ನಾವು ಏನಾದರೂ if we take the word of God and take decisions according to the word of God, stand for the word of God, ನಮಗೆ ಜನರು ಸಪೋರ್ಟ್ ಮಾಡಲ್ಲ, ನಮಗೆ ಜನರು ಬೆಂಬಲ ಕೊಡಲ್ಲ, ಜನರು ನಮ್ಮ ಜೊತೆ ನಿಲ್ತ್ಕೊಳ್ಳೋದಿಲ್ಲ. ಅದಕ್ಕೆ ಇಟ್ಸ್ ಬೆಟರ್ ಟು ಕಾಂಪ್ರಮೈಸ್ ವಿತ್ ಮ್ಯಾನ್ ಆ್ಯಂಡ್ ಬಿ ಒನ್ ವಿತ್ ದೆಮ್. ದೇವರ ವಿಷಯದಲ್ಲಿ ಮರ್ತು ಬಿಡಿ ಅಂತ ನಾವು ಹೇಳ್ತೇವೆ ಪ್ರಿಯರೇ. ಹಾಗೆ ಇನ್ನೊಬ್ಬ ಮಾಡಿದ, ಅದನ್ನು ನಾವು ನೋಡ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು 1 ಸ್ಯಾಮ್ಯುಯಲ್, ಮೊದಲನೇ ಸಾಮ್ಯುಯಲ ಅದ 15ನೇ ಅಧ್ಯಾಯ. 1 ಸ್ಯಾಮ್ಯುಯಲ್ ಚಾಪ್ಟರ್ 15. ಇದು ದೇವರು ಸೌಲನನ್ನು ಮೊದಲನೇ ಅರಸನಾಗಿ ನೇಮಿಸಿದರು. ಗಾಡ್ ಅಪಾಯಿಂಟೆಡ್ ಸಾಲ್ ಆ್ಯಸ್ ದ ಫಸ್ಟ್ ಕಿಂಗ್ ಓವರ್ ಇಸ್ರಾಯಲ್. ಎಂಥ ಒಂದು ಅದ್ಭುತವಾದ ಒಂದು ಅಭಿಷೇಕ ಪ್ರಿಯರೇ ಸೌಲನ ಮೇಲೆ. ಅದಕ್ಕಿಂತ ಮುಂಚೆ ಇಸ್ರಾಯೇಲ್ ದೇಶಕ್ಕೆ ಅರಸನೇ ಇರಲಿಲ್ಲ. ಅಲ್ಲಿ ಜಡ್ಜಸ್ ಇದ್ದರು, ನ್ಯಾಯಸ್ಥಾಪಕರಿದ್ದರು, ಲೆವಿಯರಿದ್ದರು, ಅವರು ರಾಜ್ಯ ಆಳ್ತಾ ಇದ್ರು. ಅರಸ ಅಲ್ಲಿ ರಾಜ್ಯ ಆಳಲಿಲ್ಲ. ಆದರೆ ಆ ಜನಾಂಗ ಏನು ಹೇಳಿದ್ರು ಅಂದರೆ, ವಿ ವಾಂಟ್ ಅ ಕಿಂಗ್ ಹೇಳಿದ ಕಾರಣ ಗಾಡ್ ಅನಾಯಿಂಟೆಡ್ ಸಾಲ್ ಟು ಬಿ ಕಿಂಗ್. ದೇವರವನಿಗೆ ಏನು ಹೇಳಿದ್ರು ಅಂದರೆ, ನನ್ನ ಮಾತನ್ನು ನೀನು
ಯು ಹ್ಯಾವ್ ಟು ಫಾಲೋ ಮೈ ವರ್ಡ್ ಆ್ಯಂಡ್ ಕೀಪ್ ಮೈ ಕಮಾಂಡ್ಮೆಂಟ್. ಆದರೆ ಅವನೊಂದು ಕೆಲಸ ಮಾಡಿದ, ಅದನ್ನು ನಾವು ಮೊದಲನೇ ಸಾಮ್ಯುಯೇಲ ಅದು 15ನೇ ಅಧ್ಯಾಯ 1ನೇ ವಚನ. ಆ್ಯಂಡ್ ಸ್ಯಾಮ್ಯುಯಲ್ ಆಲ್ಸೋ ಸೆಡ್ ಅನ್ ಟು ಸಾಲ್, ದ ಲಾರ್ಡ್ ಸೆಂಟ್ ಮೀ ಟು ಅನಾಯಿಂಟ್ thee to be king over his people, over Israel. Now therefore hearken thou unto the voice of the words of the Lord. Thus saith the Lord of hosts, I remember that which Amalekite did to Israel, how he laid wait for him in the way when he came up from Egypt. Now go and smite and utterly destroy all that they have, and spare them not, but slay both men and women, infant and suckling, ox and sheep, camel and ass. ಇದು ಒಂದು ಆಜ್ಞೆ. ದಿಸ್ ವಾಸ್ ದ ಕಮಾಂಡ್ಮೆಂಟ್ ಆಫ್ ಗಾಡ್ ಟು ಸಾಲ್. ಎಲ್ಲರನ್ನು ನೀನು ಯು ಹ್ಯಾವ್ ಟು ಕಿಲ್ ಎವ್ರಿಬಡಿ. ಅದು ಸಣ್ಣ ಮಗು ಇರ್ಬೋದು, ಹಾಲು ಕೂಸು ಕುಡಿಯೋ ಮಗು ಇರ್ಬೋದು, ಪ್ರಾಣಿಗಳಿರ್ಬೋದು, ಏನೇ ಇದ್ದರೂ ಪ್ರತಿಯೊಂದನ್ನು ನೀನೇನು ಮಾಡಬೇಕೆಂದರೆ ನಾಶ ಮಾಡಬೇಕು ಅಂತ ಹೇಳಿದರು. ಆದರೆ ಸೌಲ ಹಾಗೆ ಮಾಡಿಲ್ಲ. ಅವನು ಹಾಗೆ ಮಾಡದೆ ಒಂದು ವಚನ ಇಲ್ಲಿದೆ, ಅದನ್ನು ನಾನು ಓದ್ತಾನೆ 22ನೇ ವಚನದಿಂದ. ಆ್ಯಂಡ್ ಸ್ಯಾಮ್ಯುಯಲ್ ಸೆಡ್, ಹ್ಯಾತ್ ದ ಲಾರ್ಡ್ ಗ್ರೇಟ್ ಡಿಲೈಟ್ ಇನ್ ಬರ್ಂಟ್ ಆಫರಿಂಗ್ ಆ್ಯಂಡ್ ಸ್ಯಾಕ್ರಿಫೈಸ್ ಆ್ಯಸ್ ಇನ್ ಒಬೇಯಿಂಗ್ ದ ವಾಯ್ಸ್ ಆಫ್ ದ ಲಾರ್ಡ್? ಬಿಹೋಲ್ಡ್ ಟು ಒಬೇ ಈಸ್ ಬೆಟರ್ ದೆನ್ ಸ್ಯಾಕ್ರಿಫೈಸ್, ಆ್ಯಂಡ್ ಟು ಹಾರ್ಕನ್ ದೆನ್ ದ ಫ್ಯಾಟ್ಸ್ ಆಫ್ rams. For rebellion is as the sin of witchcraft, and stubbornness is as iniquity and idolatry. Because thou hast rejected the word of the Lord, he hath also rejected thee from being king. ಇಲ್ಲಿ ಅವನು ಸ್ಪಷ್ಟವಾಗಿ ಹೇಳ್ತಂದ್ರೆ, ನೀನು ದೇವರ ಮಾತನ್ನು ನಿರಾಕರಿಸಿದ ಕಾರಣ ದೇವರು ನಿನ್ನನ್ನು ನಿರಾಕರಿಸಿದನೆ. 24ನೇ ವಚನ ನೋಡಿ ಏನು ಹೇಳುತ್ತೆ. And Saul said unto Samuel, I have sinned, for I have transgressed the commandment of the Lord and thy words, because I feared the people and obeyed their voice. ಇಲ್ಲಿನೂ ನಾವು ನೋಡ್ತಾ ಅಂದರೆ, ಸೌಲನ್ಗೆ ದೇವರು ಅಭಿಷೇಕ ಮಾಡಿದರು, ದೇವರು ಅವನನ್ನು ಕಡಿದ್ರು, ದೇವರು ಅವನನ್ನು ಅರಸನಾಗಿ ಮಾಡಿದರು, ದೇವರು ಅವನಿಗೆ ಆಜ್ಞೆಯನ್ನು ಕೊಟ್ಟರು. ಅದನ್ನು ಮರೆತು ಜನರ ಭಯನೇ ಅವನಿಗೆ ದೊಡ್ಡದಾಯಿತು. ಪ್ರಿಯರೇ, ಇವತ್ತು ನಿಮಗೆ ನನಗೆ ಆ ಪ್ರಾಬ್ಲಮ್ ಇದೆನಾ? ಡು ವಿ ಫಿಯರ್ ಪೀಪಲ್? ಸತ್ಯ ಮಾತಾಡಲಿಕ್ಕೆ ಭಯ ಪಡ್ತವೆ, ದೇವರ ಮಾತನ್ನು ನಾವು ನಿರಾಕರಿಸ್ತೇವೆ, ಬಿಕಾಸ್ ವಿ ವಾಂಟ್ ಟು ಬಿ ಒನ್ ವಿತ್ ಪೀಪಲ್. ಅಯ್ಯೋ, ಜನರು ನಮ್ಮನ್ನು ನಿರಾಕರಿಸಿದರೆ, ಜನರು ನಮ್ಮನ್ನು ನೋಡಿದ್ರೆ ನೋಡಿ ಏನಂತಾರೋ, ಜನರ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡ್ತೇವೆ ಪ್ರಿಯರೇ. ದ್ಯಾಟ್ ಓಪನ್ಸ್ ಅವರ್ ಹಾರ್ಟ್ ಟು ದ ಸ್ಪಿರಿಟ್ ಆಫ್ ಫಿಯರ್. ದಟ್ ಈಸ್ ಅ ಸ್ಪಿರಿಟ್. ಕೆಲವು ಜನರಿದ್ದರೆ ಕೂತ್ರೂ ಜನರ ಭಯ. ಜನರೇನಂತಾರೇನ, ಇದು ಹಾಕಿದರೆ ಜನರೇನಂತಾರೇನ, ಅಲ್ಲಿ ಹೋದರೆ ಜನರೇನಂತಾರೇನ, ಹಿಂಗೆ ಮಾತಾಡಿದರೆ ಜನರೇನಂತಾರೇನ. ಆಮ್ ಐ ಅ ಸ್ಲೇವ್ ಟು ದಿಸ್ ಫಿಯರ್? ಇವತ್ತು ನಾವು ಇಷ್ಟೊಂದು ವಿಷಯ ನೋಡಿದ್ದೇವೇನೆಂದರೆ, ದ ಸ್ಪಿರಿಟ್ ಆಫ್ ಫಿಯರ್ ಫಸ್ಟ್ ಆಫ್ ಆಲ್ ಮೇಕ್ಸ್ ಅಸ್ ಟು ಹೈಡ್ ಫ್ರಮ್ ಪೀಪಲ್. ಇಟ್ ಬ್ರಿಂಗ್ಸ್ ಇನ್ಸೆಕ್ಯೂರಿಟಿ ಇನ್ ಅವರ್ ಲೈಫ್. ಇಟ್ ಬ್ರಿಂಗ್ಸ್ ಡೌಟ್ ಅಗೇನ್ಸ್ಟ್ ದ ವರ್ಡ್ ಆಫ್ ಗಾಡ್. ಇಟ್ ಮೇಕ್ಸ್ ಅಸ್ ಟು ಫೀಲ್ ರಿಜೆಕ್ಟೆಡ್ ಇನ್ ಅವರ್ ಲೈಫ್. ಇಟ್ ಆಲ್ಸೋ ಬ್ರಿಂಗ್ಸ್ ದ ಸ್ನೇರ್ ಆಫ್ ಫಿಯರ್ ಆಫ್ ಪೀಪಲ್. ಪ್ರಿಯರೇ, ನಮ್ಮ ಹೃದಯಗಳನ್ನು ದೇವರು ಹೇಳ್ತಾರೆ, ಐ ಹ್ಯಾವ್ ನಾಟ್ ಗಿವಿನ್ ಯು ದ ಸ್ಪಿರಿಟ್ ಆಫ್ ಫಿಯರ್. ಬಟ್ ವೆನ್ ವಿ ಓಪನ್ ಅವರ್ ಲೈಫ್ಸ್ ಟು ದಿಸ್ ಕೈಂಡ್ ಆಫ್ ಥಿಂಗ್, ದ ಸ್ಪಿರಿಟ್ ಆಫ್ ಫಿಯರ್ ಸ್ಟಾರ್ಟ್ಸ್ ವರ್ಕಿಂಗ್ ಇನ್ ಅವರ್ ಲೈಫ್. ನಮ್ಮ ಜೀವನದಲ್ಲಿ ಕಾರ್ಯ ಮಾಡುತ್ತೆ. ವಿ ಬಿಕಮ್ ಸ್ಲೇವ್ ಟು ಫಿಯರ್. ಅಗೇನ್, ಯೇಸು ಸ್ವಾಮಿ ಹುಟ್ಟಿದಾಗ ದೇವದೂತರು ಹೋಗಿ ಅಲ್ಲಿ ಹೊಲದಲ್ಲಿ ಇರುವ ಕುರುಬರಿಗೆ ಹೇಳಿದ್ದೇನೆಂದರೆ, ಮೊದಲನೇ ಮಾತು ಅವ್ರು ಹೇಳಿದರು, ಫಿಯರ್ ನಾಟ್. ಇವತ್ತು ನಿಮಗೂ ನಮಗೂ ಹೇಳೋ ಮೊದಲನೇ ಮಾತೆಂದರೆ ಫಿಯರ್ ನಾಟ್.